ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ಗೆ ಸುಸ್ವಾಗತ ಎಲ್ರಿಗೂ. ಇವತ್ತು ಫುಲ್ ಹುಷಾರಿರಲಿಲ್ಲ ಅಂತ ಆಫೀಸ್ಗೆ ಹೋಗಿಲ್ಲ, ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೀನಿ. ಫುಲ್ ಶೀತ ನೆಗಡಿ ಆಗಿಬಿಟ್ಟಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಹೆವಿ ಶೀತ ಆಗಿಬಿಟ್ಟಿದೆ ಫುಲ್ಲು. ಮೊನ್ನೆ ಎಲ್ಲ ಮಿಡ್ ನೈಟಲ್ಲಿ ಓಡಾಡಿದ್ದು ಫುಲ್ ಇಬ್ನಿ ಬೀಳ್ತಿತ್ತು ಅನಿಸುತ್ತೆ. ಫುಲ್ ಶೀತ ಆಗಿಬಿಟ್ಟಿದೆ. ಇವತ್ತು ಫುಲ್ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೀನಿ. ಅವ್ರಿಗೆ ಹೇಳಿದೆ, ನಮ್ಮ ಟೀಮ್ ಲೀಡರ್ಗೆ ಹೇಳ್ತಿದ್ದೆ, ಸರ್ ಹುಷಾರಿಲ್ಲ, ವರ್ಕ್ ಫ್ರಮ್ ಹೋಮ್ ಬೇಕಿತ್ತಂತ. ಅವ್ರು ಏನು ಒಳ್ಳೆಯವರಿದ್ದಾರೆ ಫುಲ್ಲು. ಓಕೆ ವರ್ಕ್ ಫ್ರಮ್ ಹೋಮ್ ಮಾಡೋಣ ಅಂತ ಹೇಳಿದ್ರೆ ಅದು ವರ್ಕ್ ಮಾಡೋಣ ಅಂತ ಕುಂತೆ ನೋಡಿದ್ರೆ ಲ್ಯಾಪ್ಟಾಪ್ ಬೇರೆ ಕೈ ಕೊಡ್ತು ಫ್ರೆಂಡ್ಸ್. ಏನಾಯ್ತು ಅಂದರೆ VPN ಬೇರೆ ಡಿಸ್ಕನೆಕ್ಟ್ ಆಗೋಗೈತೆ. VPN ಕನೆಕ್ಟ್ ಆಗಬೇಕಿತ್ತು, ಅದು ನಂಗೆ ಗೊತ್ತಿರಲಿಲ್ಲ. ಅಲ್ಲೇ ಟೈಮ್ಗೆ ಹೋಗಿ ಕೇಳಬೇಕಿತ್ತು. ಬಟ್ ನಂದು ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ. ಆನ್ಲೈನಲ್ಲಿ ಕೇಳೋಣ ಅಂದರೆ ಟಿಕೆಟ್ ರೈಸ್ ಮಾಡಬೇಕಿತ್ತು, ಟಿಕೆಟ್ ರೈಸ್ ಮಾಡಬೇಕಿತ್ತು. ಗೈಸ್ ಏನಂದರೆ ನಾನು ಫೋನ್ ತೊಗೊಂಡಿದ್ದೆ, ಈಗ ರೀಸೆಂಟಾಗಿ ಅದು ಫೋನ್ ತೊಗೊಂಡಿದ್ದು ಐಫೋನಲ್ಲ. ಅದೇನಾಗೈತೆ ಅಂದರೆ ಬ್ಯಾಟ್ರಿ ಹೆಲ್ತು 90ಗಿಂತ ಕಡಿಮೆ ಬಂದುಬಿಡ್ತು ಸಡನ್ನಾಗಿ. ಏನಕ್ಕೆ ಅಂತ ಗೊತ್ತಿಲ್ಲ. ಅಂದರೆ ನಾನು ಸೆಕೆಂಡ್ ಹ್ಯಾಂಡ್ಸ್ ತೊಗೊಂಡಿದ್ದು ಫೋನು, ಕ್ಯಾಶ್ ಪೇಯಲ್ಲಿ ನೋಡಬೇಕು. ತಗೊಬನ್ನಿ ಅಂತ ಹೇಳಿದ್ದಾರೆ ಅವರು. ಅಂದರೆ ಫಸ್ಟು 100 ಗಂಟ ಚಾರ್ಜ್ಗೆ ಹಾಕಿ ಎಷ್ಟು ಅವರ್ ಬರ್ತದೆ ನೋಡಿ, ಆಮೇಲೆ ನೋಡೋಣ ಏನಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಫ್ರೆಂಡ್ ಶಿವು ಈಗ ಆಫೀಸ್ ಮುಗಿಸ್ಕೊಂಡು ಬರ್ತಾಯಿದ್ದಾನೆ. ಚಹಾ ಕುಡ್ಕೊಂಡು ಬರೋಣ ಬಾ ಅಂತ ಕರೆದ. ಅವ್ನು ಹಂಗೆ ಆ ಕಡೆಯಿಂದ ಬೈಕಲ್ಲಿ ಬರ್ತಾನೆ, ನಾನು ಈ ಕಡೆಯಿಂದ ಹೋಗ್ತಾಯಿದ್ದೀನಿ. ಅಲ್ಲೇ ನಮ್ಗೆ ಗೊತ್ತಲ್ಲ ಚಾಟ ತೋರಿಸ್ತೀನಿ ಬನ್ನಿ. ಅಲ್ಲಿ ಚಹಾ ಕುಡಿಯೋಕೆ ಹೋಗ್ತಾಯಿದ್ದೀನಿ ಈಗ. ನೋಡಿ ಶಿವು ಬಂದವನೆ, ಹೇಳ್ದಲ್ಲ ಇಲ್ಲೇ ಬರ್ತಾನೆ ಅಂತ ಬೈಕಲ್ಲಿ. ಈಗ ಬಂದವನೆ ಟೀ ಕುಡಿಯೋಣ ಅಂತ. ಇದೇ ನಮ್ಮ ಚಾಟ ನೋಡಿ, ಇದೆ ಚಾಯ್ ವೇವ್ಸ್. 10 ರೂಪಾಯಿ ಚಹಾ ಮಸ್ತ್ ಮಾಡ್ತಾರೆ, ಫುಲ್ಲು ಗಮ್ಮತ್ತಾಗಿರ್ತದೆ. ಪ್ರತಿದಿನ ಇಲ್ಲೇ ಬರ್ತೀವಿ ಟೀ ಕುಡಿಯೋಕ್ಕೆ. ಬನ್ನಿ ಹೊರಗಡೆ ಹೋಗಿ ಟೀ ಕುಡಿಯೋಣ. ಹಾಯ್ ಗೈಸ್, ಒಳಗಡೆ ಬಂದು ಚಾ ವೇವ್ಸ್ ಒಳಗಡೆ ಬಂದಿದ್ದೀವಿ. ಚಹಾ ತೊಗೊಂಡು ನಾನು ಮೀಡಿಯಮ್ ಚಹಾ ತೊಗೊಂಡಿದ್ದೀನಿ. ಲೆಮನ್ ಟೀ ತೊಗೊಂಡವನೇ. ಹೆಂಗಾಯ್ತು ಲೆಮನ್ ಟೀ? ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಚೆನ್ನಾಗಿದೆ. ಚಾ ಇದು ಮಾರುತಳ್ಳಿಯಲ್ಲಿದ್ದರೆ ಇಲ್ಲಿ ಬಂದು ಟ್ರೈ ಮಾಡಿ. ಇದೇ ನಮ್ಮ ಚಾಯ್ ವೇವ್ಸಿಂದ ಟೀ ಕುಡ್ದು ಈಗ ರೂಮ್ ಕಡೆ ಹೋಗೋಣ ಬನ್ನಿ. ಶಿವ್ ಗಾಡಿ ತಂದಿದ್ದಾನೆ. ಗಾಯ್ಸ್ ರೂಮ್ಗೆ ಹೋಯ್ತಿತ್ತು. ನನಗೆ ಸಡನ್ ಪ್ಲ್ಯಾನ್ ಚೇಂಜ್ ಆಗಿಬಿಡೋದ. ಪ್ಲ್ಯಾನ್ ಅಂದರೆ ಏನಿಲ್ಲ, ಹೀಗೆ ನನ್ನ ಫ್ರೆಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಕಾಲ್ ಮಾಡಿದ್ರ, ಸ್ವಲ್ಪ ಮೊಬೈಲ್ ನೋಡೋದೈತೆ ಅಂತ. ಆನ್ಲೈನ್ ಬಿಟ್ರೆ ಆಫ್ಲೈನ್ ಬಿಟ್ರೆ ಅಂತ ಕೇಳ್ತಿದ್ರ. ಸೊ ಅದಕ್ಕೆ ಆನ್ಲೈನೇ ನೋಡೋದೇನು ಬೇಡ, ಆನ್ಲೈನಲ್ಲಿ ಸರಿ ಬರೋಲ್ಲ, ಆಫ್ಲೈನಲ್ಲೇ ರಿಲಯನ್ಸ್ ಡಿಜಿಟಲ್ ಇದೆ ನೋಡೋಣ ಅಂತ ಹೇಳ್ತಿದ್ನ. ಸೊ ಅದಕ್ಕೆ ಹೋಗಿ ರಿಲಯನ್ಸ್ ಡಿಜಿಟಲ್ ಹೋಗೋಣ ಅಂತ ಹೇಳಿದೆ. ಸರಿ ಓಕೆ ಅಂತ ಹೇಳಿದ್ರು. ಶಿವನ ಕಳಿಸಿ ಹಂಗೆ ನಾನು ಈ ಕಡೆ ರಿಲಯನ್ಸ್ ಡಿಜಿಟಲ್ಗೆ ಹೋಗೋಣ ಅಂತ ಬರ್ತಾಯಿದ್ದೀನಿ. ನೋಡಿ ಇಲ್ಲೇ ರಿಲಯನ್ಸ್ ಡಿಜಿಟಲ್ ಇದೆ, ಎಂಟ್ರಿ ಕೊಡೋಣ ಬನ್ನಿ. ಒಳಗಡೆ ನೋಡೋಣ ಯಾವ ಮೊಬೈಲ್ ಇದೆ ನೋಡೋಣ. ಅವೆಲ್ಲ ಸ್ಯಾಮ್ಸಂಗ್ ನೋಡೋಕ್ಕಂತ ಬಂದಿದ್ದು, ಸ್ಯಾಮ್ಸಂಗ್ A25 ನೋಡೋಕ್ಕಂತ ಬಂದಿದ್ದು. ಬಟ್ ಅದರಲ್ಲಿ ಆಫರ್ ಏನೂ ಇಲ್ಲ ಅಂತೆ, ಮತ್ತು ಅದು ಡಿಸ್ಕಂಟಿನ್ಯೂ ಮಾಡಲ್ಲ ಅಂತೆ. A26 ಇದೆ, ಬಟ್ ಅದು ಬೇಡ ಅಂತಿದ್ದಾರೆ. ಇಲ್ಲಿ ಮೋಟೋದಲ್ಲಿ ಯಾವ್ದಾದ್ರು ನೋಡೋಣ ಅಂತ ಬಂದಿದ್ದಾರೆ, ನೋಡೋಣ ಬನ್ನಿ. ಮೋಟೋ 860 ಸ್ಟೈಲಸ್ಸು ಇದೊಂದು 20,990 ಇದೆ. ಇದನ್ನು ತಗೋಬೋದು. ಅಂದರೆ ಇದೇನಿಲ್ಲ ಗಾಯ್ಸ್, ಇಲ್ಲಿ ಒಂದು ಪೆನ್ ಬರ್ತದೆ, ಚೆನ್ನಾಗೇ ಇರ್ತದೆ. ಪೆನ್ನಲ್ಲೆಲ್ಲ ಯೂಸ್ ಮಾಡ್ಬೋದು ಇದನ್ನ. ಅದು ಬಿಟ್ಟರೆ 860 ಇದೆ. 860 ಫ್ಯೂಷನ್ ಇದು. ಎಷ್ಟು ಪ್ರೈಸ್ ಎಷ್ಟು ಗೊತ್ತಿಲ್ಲ, ಏನು ಪ್ರೈಸ್ ಕಾರ್ಡೇ ಹಾಕಿಲ್ಲಲ್ಲ ಇದ್ರದ್ದು. ಕೇಳೋಣ ಅವರಿಗೇನು ಕೇಳಂತ. ಇದೆಲ್ಲ ಆಗೋದಿಲ್ಲ. ಚೆನ್ನಾಗಿತ್ತು ಮೋಟೋ ಎಕ್ಸ್ಪೀರಿಯನ್ಸ್. ಇಲ್ಲಿ ಮೋಟೋದವ್ರದ್ದು ಫೋಲ್ಡಬಲ್ ಫೋನ್ಸ್ ನೋಡೋಣ. ಇಲ್ಲಿ ನೋಡಿ ರಾಜರ್ 60, ಮೋಟೋ ರಾಜರ್ 60 ಮಸ್ತ್ ಇದೆಯಲ್ಲ. ಇದು ಯಾವುದೋ ಇದು ಮೋಟೋ ರಾಜರ್ 60 ನೋಡಿ, ಮಸ್ತ್ ಇದೆ, ಡೆಡಿಕೇಟೆಡ್ ಫುಲ್. ಇದು ಮಸ್ತ್ ಇದೆಯಲ್ಲ, ಫೋಲ್ಡಬಲ್ ಫೋನು, ಸ್ವಲ್ಪನೂ ಗೊತ್ತಾಗಲ್ಲ. ಇಲ್ಲಿ ಸ್ವಲ್ಪ ಗೊತ್ತಾಗುತ್ತೆ, ಬಟ್ ಏನು ಆರಾಮಾಗಿ ಯೂಸ್ ಮಾಡಿದ್ರೆ ಏನು ಅನ್ಸಲ್ಲ. ಮಸ್ತಿದೆ 60 ನೋಡಿ. ಎಲ್ಲ ಫೋಲ್ಡಬಲ್ ಮಾಡಿದ್ರೆ ಇಲ್ಲೊಂದು ಸಣ್ಣ ಡಿಸ್ಪ್ಲೇ ಓಪನ್ ಆಗುತ್ತೆ. ಮಸ್ತ್ ಇದು ನೋಡಿ. ಪ್ರೈಸ್ ನೋಡಿ 49 ಇದೆ. ಅಬ್ಬಾ ಜಾಸ್ತಿ ಆಯಿತು. ಫೋಲ್ಡಬಲ್ ಫೋನ್ ಸ್ಯಾಮ್ಸಂಗ್ ಇದು. ಎಲ್ಲ ಮಸ್ತ್ ಇದೆ. ಎಲ್ಲ ನೋಡ್ತಿದ್ರೆ ತಗೋಬೇಕನ್ಸಿ, ತೊಗೊಳಕ್ಕೆ ದುಡ್ಡು ಬೇಕಲ್ಲ. ಇದ್ಯಾವುದು ಕಾರಿಕ್ ಬಾಲ್ ಬೇರೆ ಇಟ್ಬಿಟ್ಟಿದ್ದಾರೆ ಸ್ಯಾಮ್ಸಂಗ್ S25 ಜೊತೆ. ಮಸ್ತಲ್ಲ, ಫೋನ್ ತೊಗೊಂಡ್ರೆ ಕಾರಿಕ್ ಬಾಲ್ ಗೊತ್ತಾ. ಫೋನೆಲ್ಲ ನೋಡ್ದು ಯಾವುದೋ ಅಷ್ಟು ಇಷ್ಟ ಆಗಲಿಲ್ಲ, ಅಂದರೆ ಪ್ರೈಸ್ ಮ್ಯಾಚ್ ಆಗಲಿಲ್ಲ ನಮ್ಮ ಪ್ರೈಸಿಗೆ. ಅದೇ ಹೇಳಿದ್ರು, ಒಂದು ಇಷ್ಟ ಆಯಿತು, ಯಾವುದು OnePlus Nord C5 OnePlus Nord C5 ಇಷ್ಟ ಆಯಿತು. ಟ್ರಾಫಿಕ್ ನೋಡಿ ಎಷ್ಟು ಟ್ರಾಫಿಕ್ ಐತೆ, ಹೆವಿ ಟ್ರಾಫಿಕ್ ಐತೆ. ನೋಡ್ದು, ಬಟ್ ಸಂಗೀತದಲ್ಲಿ ಒಂದು ಸಲ ನೋಡುವ ಕಾರ್ಡ್ ಆಫರು ಐತೆ, ಮತ್ತು ಇನ್ಸ್ಟೆಂಟ್ ಡಿಸ್ಕೌಂಟು
ಸ್ಟೋರ್ ಆಫರ್ ಐತೆ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿ ನೋಡುವ ಅಂತ ಸುಮ್ಮನೆ ಹೋಗ್ತಾ ಇದ್ದೀವಿ. ಇವತ್ತಲ್ಲ ನಾಳೆ ನೋಡಬೇಕು. ನಂದು ಫೋನ್ ತೋರಿಸೋದಿತ್ತಲ್ಲ ನಾಳೆ, ಅದನ್ನು ತೋರಿಸ್ಕೊಂಡು ಹಂಗೆ ಫೋನ್ ನೋಡಿಕೊಂಡು ನಾಳೆ ಬರಬೇಕು. ನಾಳೆ ಏನೋ ಫ್ರೆಂಡ್ ಬರ್ತಾರೆ ಅಂತ ಹೇಳಿದರೆ ಅವ್ರದ್ದು ಸ್ವಲ್ಪ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದು. ನೋಡೋಣ ಏನಾಗುತ್ತೆ ಅಂತ. ಗಾಯ್ಸ್ ಈಗ ಫೋನ್ ನೋಡಾಯಿತು, ಹಾಗೆ ಹೊಟ್ಟೆ ತುಂಬ ಹಸಿದಿತ್ತು, ಏನಾದ್ರು ತಿನ್ನೋಣ ಅಂತ ಬಂದಿದ್ವಿ. ಯಾವುದದು ರಾಯಲ್ ಕಿಚನ್, ಇಲ್ಲೇ ಮಾರ್ತಾಡಿ ಹತ್ರ ರಾಯಲ್ ಕಿಚನ್ ಅಂತ, ಅದಕ್ಕೆ ಬಂದಿದ್ದೀವಿ. ನಾವು ಎಗ್ ಚಿಲ್ಲಿ ಒಂದು ಮತ್ತು ಒಂದು ಎಗ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದೀವಿ. ಅಲ್ಲ, ಎಗ್ ಫ್ರೈಡ್ ರೈಸ್ ಅಲ್ಲ, ಎಗ್ ನೂಡಲ್ಸ್ ಆರ್ಡ್ರ್ ಮಾಡಿದ್ದೀವಿ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ನೋಡೋಣ. ಟೇಸ್ಟ್ ಚೆನ್ನಾಗಿದ್ರೆ ಮತ್ತೆ ಬರೋಣ. ಇರಬೇಕು ಊಟ ಮಾಡೋಣ ಅಂತ ಹೋದೆ. ಫುಲ್ ಶೀತ ಆಗಿತ್ತಲ್ಲ, ಊಟ ಮಾಡೋಕ್ಕೂ ಕೂಡ ಆಗಲಿಲ್ಲ ಜಾಸ್ತಿ. ಸ್ವಲ್ಪ ತಿಂದೆ. ನೋಡೋಣ, ಈಗ ಒಂದು ಟ್ಯಾಬ್ಲೆಟ್ ತೊಗೊತೀನಿ, ಸಂಜೆ ಒಂದು ಟ್ಯಾಬ್ಲೆಟ್ ತೊಗೊಬೇಕು. ಒಂದು ಫುಲ್ ಕಾಮಿಡಿ ಆಗೋ ವಿಷಯ ಇಲ್ಲ. ಏನಾಯ್ತು ಗೊತ್ತಾ, ನನ್ನ ವ್ಲಾಗಿಗೆ ಒಂದು ಇದು ಆರ್ಡ್ರ್ ಮಾಡೋಣ ಅಂತ, ಏನು ಗಿಂಬಲ್ ಆರ್ಡ್ರ್ ಮಾಡೋಣ ಅಂದ್ಕೊಂಡಿದ್ದೆ. ಡೈಲಿ ವ್ಲಾಗ್ ಮಾಡೋಕ್ಕೆ ಗಿಂಬಲ್ ಥರ ಏನಾದ್ರು ಆರ್ಡ್ರ್ ಮಾಡೋಣ ಅಂದ್ಕೊಂಡಿದ್ದೆ. ಅವನು ಫ್ರೆಂಡ್ ಹತ್ರ ಒಂದು ಪ್ರೈಮ್ ಇತ್ತು, ಅವ್ನಿಗೆ ಹೇಳಿದ್ದೆ ಆರ್ಡ್ರ್ ಮಾಡಂತ. ಆಮೇಲೆ ನಾನು ಯಾವುದೋ ಒಂದು ನೋಡಿ ಕಳಿಸಿದ್ದೆ. ಅವನು ಏನು ಅನ್ಕೊಬಿಟ್ಟಿದ್ದಾನೆ ಗೊತ್ತಾ, ಗಿಂಬಲ್ ಕವರ್ ಅಂದ್ಕೊಂಡು, ಮೀನ್ಸ್ ಗಿಂಬಲ್ ಎಲ್ಲ ನೀಟಾಗಿ ಇಟ್ಕೊಳಕ್ಕೆ ಆಗ್ತಾರಲ್ಲ, ಅದ್ರ ಬ್ಯಾಗ್ ಅಂದ್ಕೊಂಡು ನೋಡಿ ಇಲ್ಲಿ ಗಿಂಬಲ್ ಬ್ಯಾಗ್ ಆರ್ಡ್ರ್ ಮಾಡಿದ್ದಾನೆ. ಸುಮ್ಮನೆ 900 ರೂಪಾಯಿ ವೇಸ್ಟ್ ಆಯಿತು ಅಂದ್ಕೊಂಡು. ಅದೇನೆಂದರೆ ರಿಟರ್ನು ಹಾಕೋಕ್ಕೆ ರಿಟರ್ನು ಇಲ್ಲ, ಅದು ರೀಪ್ಲೇಸ್ಮೆಂಟ್ ಇತ್ತು. ಸುಮ್ಮನೆ ಏನಕ್ಕೆ ರೀಪ್ಲೇಸ್ಮೆಂಟ್ ಆಗೋದು. ಮತ್ತೊಂದು ಗಿಂಬಲ್ ಆರ್ಡ್ರ್ ಮಾಡಿದ್ದೀನಿ, ಆ ಗಿಂಬಲ್ನಾದ್ರು ಇಟ್ಕೊಳಕ್ಕಾಯ್ತದೆ ಇದರೊಳಗಡೆ ಅಂತ ಸುಮ್ಮನೆ ಆದೆ. ಸರಿ ಗಾಯ್ಸ್, ಇವತ್ತಿಗೆ ಇಷ್ಟು ವಿಡಿಯೋ ಸಾಕು. ನಾಳೆ ಕಂಟಿನ್ಯೂ ಮಾಡೋಣ. ಹುಷಾರಿಲ್ಲ ಅಂತ ಜಾಸ್ತಿ ಹಾಕಿಲ್ಲ ಇವತ್ತು ಕಂಟೆಂಟು, ಸೊ ನಾಳೆ ಕಂಟಿನ್ಯೂ ಮಾಡೋಣ. ಅಲ್ಲಿ ತನಕ ವ್ಲಾಗ್ ನೋಡ್ತಾಯಿರಿ, ಖುಷಿಪಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.